ಇವತ್ತು ನಾವು ಬಂದಿರೋ ಉದ್ದೇಶ, ನನ್ನ ಕಳ್ಳ ಸಿನಿಮಾ ಜನವರಿ 23 ಏನು ಬಿಡುಗಡೆ ಆಗ್ತಿದೆ. ಸೊ ಅದಕ್ಕೆ ಎಲ್ಲ ಕಡೆ ನಾವು ಪ್ರಮೋಷನ್ಸ್ ಹೋಗ್ತಾ ಇದ್ದೀವಿ. ಸೊ ಇವತ್ತು ಶಿವಮೊಗ್ಗಕ್ಕೆ ಬಂದಿದ್ದೀವಿ. ಸೊ ತುಂಬ ಖುಷಿ ಆಗ್ತಿದೆ ತಮ್ಮೆಲ್ಲರೂ ನೋಡಿ. ನಮ್ಮಂತೂ ಏನು ಮಾತಾಡೋಕ್ಕಿಲ್ಲ. ತಮ್ಮ ಮನಸ್ಸಲ್ಲಿ ಏನೋ ಪ್ರಶ್ನೆಗಳಿದ್ದರೆ ದಯವಿಟ್ಟು ನೀವು ಕೇಳ್ಬೋದು. ಅಲ್ಲ, ಸಿನಿಮಾ ಬಗ್ಗೆ ಹೇಳಿ. ಸಿನಿಮಾ ಏನು ಕಲ್ಟ್ ಅಂದರೆ ಏನು? ಸಿನಿಮಾ ಕಲ್ಟ್ ಅಂದರೆ ಒಂದು ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ. ಹೆಂಗೆ ಒಂದು ಇಡೀ ಕುಟುಂಬ ಸಮೇತ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಸಿನಿಮಾ. ಈ ಸಿನಿಮಾದಲ್ಲಿ ಒಂದು ಫುಲ್ ಪ್ಯಾಕೇಜ್ ಅಂತ ಹೇಳ್ಬೋದು. ಫೈಟ್ಸ್ ಆಗಲಿ, ಕಮರ್ಷಿಯಲ್ ಸಾಂಗ್ಸ್ ಆಗಲಿ, ಮೆಲೋಡಿ ಹಾಡುಗಳು ಆಗಲಿ, ಇಮೋಷನ್ಸ್ ಆಗಲಿ, ತಂದೆ ತಾಯಿದು. ಇವತ್ತಿನ ಜನ್ರೇಷನ್ನು ಹೆಣ್ಮಕ್ಳು ಆಗ್ಬೋದು, ಗಂಡು ಮಕ್ಕಳು ಆಗ್ಬೋದು, ಒಂದು ಪ್ರೀತಿಯಲ್ಲಿ ಬಿದ್ದ ಮೇಲೆ ಹೆಂಗೆ ಮೋಸ ಆಗ್ತಿದ್ದಾರೆ. ಸೊ ಅದ್ರ ಮೇಲೆ ಒಂದೆಲ್ಲ ಇಟ್ಕೊಂಡು ನಾವು ಒಂದು ಕತೆ ಮಾಡಿದ್ದೀವಿ. ಸೊ ತಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾವು ಅಂದ್ಕೊಳ್ತಿದ್ದೀವಿ. ಸರ್, ಸಿನಿಮಾ ಟೈಟ್ಲಿಗೂ ಮತ್ತು ಸಿನಿಮಾದ ಕತೆಗೂ ಒಂದು ಹೋಲಿಕೆ ಇರುತ್ತೆ. ಈ ಕಲ್ಟ್ ಅಂತ ಹೆಸರು ಯಾಕೆ ಬಂದಿದ್ದೀನಿ ಅದು? ಸರ್, ಕಲ್ಟ್ ಅಂದರೆ ಇತ್ತೀಚೆಗೆ ಯೂತ್ಸಲ್ಲಿ ತುಂಬ ಅದು ಪದ ಬಳಕೆ ಇದೆ ಸರ್. ಅವರವ್ರ ಸ್ಟೇಟ್ಮೆಂಟ್ಸ್ ಇದ್ದಾರೆ. ಕಲ್ಟ್ ಸಿನಿಮಾ ಅಂತಾರೆ, ಕಲ್ಟ್ ಸಾಂಗ್ಸ್ ಅಂತ ಹೇಳ್ತಾರೆ. ಸೊ ನಾವು ಸುಮಾರು ಸತಿ ಕೇಳ್ತಾ ಇದ್ವಿ ಕಲ್ಟ್ 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 ಅಂತ ಹೇಳಿ. ಕಲ್ಟ್ ಅಂದರೆ ಅದು ಎರಡನೇ ಅರ್ಥ ಬಂದ್ಬಿಟ್ಟು ಮಾಸ್ ಅಂತ ನಾವು ಹೇಳ್ತೀವಿ. ಅದು ಇನ್ನೊಂದು ಅರ್ಥ ಏನಂದರೆ ಅದು ಕಲ್ಟ್ ಪದ ಹುಟ್ಟಿರೋದೇ ಕಲ್ಚರಿಂದ ಅಂತ. ಫಸ್ಟ್ ಕಲ್ಚರ್ ಅಂತ. ಸೊ ಕಲ್ಟ್ ಅಂದರೆ ಫಿಕ್ಸ್ ಅಂದರೆ ಇವನೇ ಅಂದರೆ ಮಾಸ್ ಅಂತ ಹೇಳ್ಬೋದು. ಸೊ ಇದು ಕತೆ ಕಲ್ಟ್ ಅಲ್ಲ, ಈ ಹೀರೋದು ಕ್ಯಾರೆಕ್ಟರ್ ಕಲ್ಟ್ ಆಗಿರುತ್ತೆ ಸರ್. ಈ ನನ್ನದು ಪಾತ್ರದ ಹೆಸರು ಬಂದ್ಬಿಟ್ಟು ಮಾಧವ ಅಂತ ಹೇಳಿ. ಅವನು ಒಂದೇ ಕ್ಯಾರೆಕ್ಟರಲ್ಲಿ 3 ಡಿಫ್ರೆಂಟ್ ಶೇಡ್ ಇದೆ. ಒಂದು ಲಾಂಗ್ ಹೇರ್, ಒಂದು ಮೀಡಿಯಮ್ ಲಾಂಗ್ ಹೇರ್, ಒಂದು ಶಾರ್ಟ್ ಹೇರ್. ಸೊ ಈ ಥರ ಒಂದೇ ಕ್ಯಾರೆಕ್ಟರ್ದು 3 ಡಿಫ್ರೆಂಟ್ ಶೇಡ್ ಇರುತ್ತೆ. ಸೊ ಜನ ಅದನ್ನು ತುಂಬ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಮಾಡಿದ್ದೀವಿ ಸರ್. ನಮ್ಮ ರವಿ ಮಾಸ್ಟರು, ರವಿ ವರ್ಮಾ ಅವರು ಕೊರಿಯೋಗ್ರಾಫ್ ಮಾಡಿರೋದು ಫೈಟ್ಸು. ಸೊ ಟೋಟಲ್ ಆಗಿ 3 ಫೈಟ್ ಇದೆ ಕಮರ್ಷಿಯಲ್ ಆಗಿ. ಸೊ ನನ್ನ ಮೊದಲನೇ ಸಿನಿಮಾದಲ್ಲಿ ಅಷ್ಟೊಂದು ಫೈಟ್ಸ್ಗಳು ಇರಲಿಲ್ಲ, ಒಂದೇ ಒಂದು ಫೈಟ್ ಇದ್ದಿದ್ದು. ಸೊ ಈ ಸಿನಿಮಾದಲ್ಲಿ ಒಂದು 3 ಫೈಟ್ ಅದ್ಭುತವಾಗಿ ರವಿ ಸರು ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅದು ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ ಸರ್. ಅದು ಒಂದು ಟೈಮ್ ಟ್ರಾವೆಲಿಂಗ್, ಟೈಮ್ ಲೂಪ್ ಅನ್ನೋ ಮೇಲೆ ಕಾನ್ಸೆಪ್ಟ್ ಮೇಲೆ ನಾವು ಹೊಸ ಪ್ರಯತ್ನ ಮಾಡೋಣ ಅಂತೇಳಿ ನಾವು ಅದರಲ್ಲಿ ಹೋಗಿದ್ದು. ಇದು ತುಂಬ ಇಮೋಷ್ನಲ್ ಸಬ್ಜೆಕ್ಟ್ ಸರ್. ಇದನ್ನು ನಾನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂದರೆ, ನನ್ನ ಮೊದಲನೇ ಸಿನಿಮಾ ಸ್ವಲ್ಪ ನನಗೆ ಕಂಪ್ಲೇಂಟ್ಸ್ ಬಂತು. BC ಸೆಂಟ್ರಲ್ಲಿ ಕಾನ್ಸೆಪ್ಟ್ ಏನಿದೆಯಲ್ಲ, ಟೈಮ್ ಟ್ರಾವೆಲಿಂಗ್, ಟೈಮ್ ಲೂಪ್ ಅನ್ನೋ ಒಂದು ಕಾನ್ಸೆಪ್ಟ್ ಹೊಸದಾಗಿ ನಾವೇನು ಮಾಡಿದ್ವಿ, ಅದು ಎಷ್ಟೋ ಜನಕ್ಕೆ ಅದು ಅರ್ಥ ಆಗಿಲ್ಲ BC ಸೆಂಟ್ರ್ ಕಡೆ. ಸೊ ಅದಕ್ಕೆ ಈ ಕತೆ ಪ್ರತಿಯೊಬ್ಬರಿಗೂ ಇಷ್ಟ ಆಗಬೇಕು, ತುಂಬ ಹತ್ತಿರವಾದಂಥ ಕತೆ ಇರಬೇಕು ಅಂತಲೇ ಹೇಳಿ ಈ ಕತೆ, ಈ ಹುಡುಗನ ಮೇಲೆ ಏನು ಘಟನೆ ನಡೆಯುತ್ತಲ್ಲ, ಐ ಆಮ್ ಡ್ಯಾಮ್ ಶೋರ್ ಪ್ರತಿಯೊಬ್ಬರು ಜೀವನದಲ್ಲೂ ಆ ಘಟನೆ ನಡೆದಿರುತ್ತೆ ಒಂದು ಪೀರಿಯಡ್ ಟೈಮಲ್ಲಿ. ಸೊ ಪ್ರತಿಯೊಬ್ಬರು ಅದನ್ನು ತುಂಬ ಫೀಲ್ ಮಾಡ್ಕೊಳ್ತಾರೆ ಅವ್ರ ಸಿನಿಮಾ ನೋಡಿದ್ಮೇಲೆ. ಮೊದಲನೇ ಸಿನಿಮಾ ಬಂದ ನಂತರ ಎರಡನೇ ಸಿನಿಮಾ ಬರೋದಕ್ಕೆ ಟೈಮ್ ಆಯಿತು. ಟೈಮ್ ತುಂಬ ತೊಗೊಂಡೆ. ಯಾಕೆ ಸರ್? ಬೇಕು ಅಂತ ಮಾಡಬೇಕು ಅಂತ ಹಾಗೇನಿಲ್ಲ. 3 ವರ್ಷ ಆಯಿತು. 2023 ನಾವು ಬನಾರಸ್ ರಿಲೀಸ್ ಮಾಡಿದ್ದು. ಈಗ 2026 ನಾವು ಇದನ್ನು ರಿಲೀಸ್ ಮಾಡ್ತಿದ್ದೀವಿ. ಹೆಚ್ಚು ಕಮ್ಮಿ ಈ ಪ್ರಾಜೆಕ್ಟ್ ಶುರು ಮಾಡಿ 1.5 ವರ್ಷ, ಹೆಚ್ಚು ಕಮ್ಮಿ 1 year 8 months ಏನೋ ಅಂದ್ಕೊಳ್ತೀನಿ ನಾನು. ಟೈಮ್ ತೊಗೊಂಡು ಏನಕ್ಕೆ ಅಂದರೆ, ಒಂದು ಒಳ್ಳೆ ಕತೆ ಬೇಕು, ಒಂದು ಒಳ್ಳೆ ಡೈರೆಕ್ಟರ್ ಬೇಕು ಅಂದರೆ ನಮ್ಮ ಇಂಡಸ್ಟ್ರಿ ನೀವು ಎಲ್ಲರೂ ಗೊತ್ತು ಹಾಗೆ ತುಂಬ ಚಿಕ್ಕ ಇಂಡಸ್ಟ್ರಿ. ಡೈರೆಕ್ಟರ್ಸ್ಗಳು ಕಮ್ಮಿ, ರೈಟರ್ಸ್ಗಳು ಕಮ್ಮಿ. ಒಳ್ಳೆ ಕತೆನ ಆಯ್ಕೆ ಮಾಡ್ಕೊಬೇಕು. ಯಾಕಂದರೆ ಈಗ ತಮ್ಮೆಲ್ಲರೂ ಗೊತ್ತು ಹಾಗೆ ಸರ್, 2 ನಿಮಿಷ ನಾನು ಮಾತಾಡ್ಬಿಡ್ತೀನಿ. ಅಲ್ಲಿ ಹಿಂದೆ ಯಾರು ಮಾತಾಡಬೇಡಿ, ಪಾಪ ಅವ್ರು ಯಾರೂ ಕೇಳಿಸಲ್ಲ. ಈಗ ತಮ್ಮೆಲ್ಲರೂ ಗೊತ್ತು ಹಾಗೆ ಕನ್ನಡ ಇಂಡಸ್ಟ್ರಿ ಯಾವ ಪರಿಸ್ಥಿತಿಯಲ್ಲಿದೆ ಅಂತ ತಮ್ಮೆಲ್ಲರೂ ಗೊತ್ತು. ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಒಳ್ಳೆ ಕತೆಗಳು ಆಯ್ಕೆ ಮಾಡ್ಕೊಳ್ತಾ ಇಲ್ಲ. ಸೊ ಒಂದು ಒಳ್ಳೆ ಕತೆ ಹುಟ್ಟಬೇಕು, ಒಂದು ಒಳ್ಳೆ ಡೈರೆಕ್ಟರ್ ಜೊತೆ ಕಾಂಬಿನೇಷನಲ್ಲಿ ಸಿನಿಮಾ ಮಾಡಬೇಕಂದ್ರೆ ಅದಕ್ಕೆ ಸ್ವಲ್ಪ ಟೈಮ್ ತಗೊಂಡು ಸರ್ ಅಷ್ಟೇ. ಅನಿಲ್ ಕುಮಾರ್ ಅವ್ರದ್ದು ಸರ್, ನಮ್ಮ ಡೈರೆಕ್ಟರ್ ಅವ್ರದ್ದು ನಿರ್ದೇಶಕದ ಕತೆ. ಸರ್, ವಾಯ್ಸ್ ನಿಮ್ಮದೇ ಇದೆಯಲ್ಲ, ವಾಯ್ಸ್ ಓವರ್ ಇದೆ. ಇದು ಮಾಸು ಮತ್ತು ಕ್ಲಾಸ್ ಅಟ್ರಾಕ್ಷನ್ ಆಗುತ್ತಾ? ಮಾಸ್ ಎಲಿಮೆಂಟ್ಸ್ ಒಂದಷ್ಟು ಇಟ್ಟಿದ್ದೀವಿ ಸರ್. ಸ್ವಲ್ಪ ನಾನು ಮಾಸ್ನ ಅವಾಯ್ಡ್ ಮಾಡ್ತೀನಿ. ಏನಕ್ಕೆ ನನ್ನ ಪರ್ಸ್ನಾಲಿಟಿ ನೋಡಿದ್ರೆ ಮಾಸ್ ಹಂಗೆ ಅನ್ಸಲ್ಲ. ನಾನು ಇದೆ ಒಂದಷ್ಟು ಇವತ್ತಿನ ಯೂತ್ಸ್ಗೆ ಅಟ್ರಾಕ್ಟ್ ಏನೇನು ಮಾಡಬೇಕು ಅದನ್ನೆಲ್ಲ ಅಂಶಗಳು ತಲೆಯಲ್ಲಿ ಇಟ್ಕೊಂಡು ನಾವು ಸಿನಿಮಾ ಮಾಡಿರೋದು. ಸೊ ಮಾಸ್ ಇರುತ್ತೆ, ಕ್ಲಾಸ್ ಇರುತ್ತೆ. ಇದು ತುಂಬ ಬೇಗ ಆಗ್ಬಿಡುತ್ತೆ ಸರ್. ಏನಕ್ಕಂದರೆ ಅದನ್ನೇ ಸರ್ ಹೇಳ್ತಾ ಇದ್ದೀವಿ. ಈಗ ಹೇಳಿದ್ರೆ ಹೆಚ್ಚು ಕಡೆ ಇನ್ನೊಂದು 20-25 ದಿನ ಇದೆ ಸಿನಿಮಾ ರಿಲೀಸ್ಗೆ. ಆಗುತ್ತೆ ಸರ್. ಹತ್ತತ್ರ ಒಂದು 100-150 ಈಸಿಲಿ ಮಿನಿಮಮ್ ಅಂತೂ ಅಷ್ಟಂತೂ ರಿಲೀಸ್ ಮಾಡ್ತೀವಿ. ಈ ಪ್ರಕಾರ ಏನೂ ಆಗಲ್ಲ ಅನ್ಕೊಳ್ತೀನಿ ಸರ್. ಈಗಂದ್ರೆ ಇದೇ ಡಿಸೆಂಬರ್ 25ನೇ ತಾರೀಕಿಗೆ 45 ಬರ್ತಿದೆ, ಮಾರ್ಕು ಬರ್ತಾ ಇದೆ. ಸೊ ಎಲ್ಲ ದೊಡ್ಡ ಸ್ಟಾರ್ ಸಿನಿಮಾಗಳೇ. ಈಗ ಕರ್ನಾಟಕದಲ್ಲಿ ಸಫಿಷಿಯೆಂಟ್ ಥಿಯೇಟರ್ಸ್ಗಳು ಇದೆ. ನಾವು ಆಲ್ರೆಡಿ ನಮ್ಮ ಡಿಸ್ಟ್ರಿಬ್ಯೂಟರ್ಸು ಒಂದೇ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಸೊ ನಮಗೇನು ಸಮಸ್ಯೆ ಆಗಲ್ಲ ಅನ್ಕೊಳ್ತೀನಿ.
ಗಂಗಾಧರ್ ಅವರು KVN ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋದು. ಸಾಂಗ್ಸ್ ಎಷ್ಟಿರುತ್ತೆ? ಟೋಟಲ್ 6 ಸಾಂಗ್ಸ್ ಇದೆ ಸರ್. ಇಲ್ಲಿವರೆಗೂ ನಾವು 3 ಬಿಟ್ಟಿದ್ದೀವಿ. ಇನ್ನೊಂದು ನ್ಯೂ ಇಯರ್ಗೆ ಇಲ್ಲ ಕ್ರಿಸ್ಮಸ್ ಹಬ್ಬಕ್ಕೆ ಗೊತ್ತಿಲ್ಲ, ಈಗ ಡೈರೆಕ್ಟ್ರ್ ಹೇಳ್ಬೇಕು ನನಗೆ. ನಂದು ರಚಿತಾರಾಮ್ ಅವ್ರದ್ದು ಒಂದು ಡ್ಯುಯೆಟ್ ಸಾಂಗ್ ಇದೆ, ಸೊ ಅದೊಂದು ಕೊನೆ ಹಾಡು ನಾವು ಬಿಡ್ತೀವಿ. ಇನ್ನು ಮಿಕ್ಕಿದ 2 ಸಿಚುವೇಶನ್ ಸಾಂಗ್ ಆಗೋದ್ರಿಂದ ಸಿನಿಮಾದಲ್ಲೇ ಇಟ್ಟಿದ್ದೀವಿ. ಸೊ ಜನ ನೀವು ಅಲ್ಲಿ ನೋಡಬೇಕು ಥಿಯೇಟ್ರಲ್ಲಿ. ನಮ್ಮ ದಾವಣಗೆರೆ ಅವರು ಮೇನ್ ಲೀಡ್ ಸರ್ ಸಿನಿಮಾಗೆ. ಅವರು ಮೇನ್ ಲೀಡ್. ನಾವು ಅವ್ರದ್ದು ಪಾತ್ರ ತುಂಬ ತೂಕವಾದ ಪಾತ್ರ. ಸೊ ಜಾಸ್ತಿ ನಾವು ಡಿಸ್ಕಸ್ ಮಾಡೋದು ಬೇಡ ಅಂತೇಳಿ ನಾವು ಜಾಸ್ತಿ ಅವ್ರದ್ದು ಎಲ್ಲೂ ಇದು ಬಿಡ್ತಾ ಇಲ್ಲ ಕಂಟೆಂಟು. ಸೊ ಇದೊಂದು ಹಾಡು ಬಿಡಲೇಬೇಕು. ಸೊ ಅದನ್ನು ನೋಡೋಣ ಸರ್, ಈಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ರಿಲೀಸ್ ಮಾಡ್ತೀವಿ. ಸರ್, ಈಗ ಸ್ಯಾಂಡಲ್ವುಡಲ್ಲಿ ಸ್ಟಾರ್ ವಾರ್ ನಡೀತಾ ಇದೆ. ಸುದೀಪ್ ದರ್ಶನ್ ಫ್ಯಾನ್ಸ್ ಮದುವೆ. ಸರ್ ಅದು ನೀವುಗಳು ಅದನ್ನು ಆಯ್ಕೆ ಮಾಡ್ಕೊಂಡ್ರೆ ಸರ್, ಆ ಥರ ಏನಿಲ್ಲ. ಎಷ್ಟೇ ಇದ್ರೂ ನಾವು ಒಂದು ಫ್ಯಾಮಿಲಿ ಸರ್. ಆಯಿತು, ಕೋಪ ಬಂದರೆ ಏನೋ ಒಂದೆರಡು ಮಾತು ಜೋಶಲ್ಲಿ ಏನೋ ಇದರಲ್ಲಿ ಫ್ರಸ್ಟ್ರೇಷನ್ಗೆ ಹೇಳ್ಬಿಡ್ತೀವಿ. ಬಟ್ ಮನಸ್ಸಲ್ಲಿ ಏನು ಇರಲ್ಲ ಅಂತ ಅನ್ಕೊಳ್ತೀನಿ. ಆಮೇಲೆ ದೊಡ್ಡವರು ಅವ್ರೇನೋ ಮಾಡ್ಕೊಳ್ತಾರೆ. ನಾನು ಚಿಕ್ಕವನು ಯಾಕೆ ಕಡ್ಡಿಯಲ್ಲಿ ಆಡಿಸ್ಬೇಕು ಸರ್, ಅದಕ್ಕೆ ಸುಮ್ಮನೆ ಬಿಟ್ಟರೆ ಒಳ್ಳೇದು. ಅದು ನಿಯತ್ತಲ್ವ ಸರ್, ನೀವು ಖುಷಿ ಪಡ್ಬೇಕಲ್ಲ ಸರ್. ನಾನು ಅಷ್ಟು ನಿಯತ್ತಾಗಿದ್ದೀನಿ ನನ್ನ ಭಾಷೆಗೆ, ನನ್ನ ನಾಡಿಗೆ. ಸೊ ನೀವು ಹೆಮ್ಮೆ ಪಡ್ಬೇಕಲ್ಲ ಸರ್. ಎಲ್ಲ ಭಾಷೆಯಲ್ಲೂ ಪೈರಸಿ ದೊಡ್ಡ ಸಮಸ್ಯೆ ಆಗಿದೆ. ಕನ್ನಡಕ್ಕೇನು ಅರ್ಥ ಆಗಿಲ್ಲ, ಇದಕ್ಕೇನು ಹೇಳ್ಬೋದು? ಇದೆ ಸರ್, ಬರ್ತಾ ಇದೆ, ಇಲ್ಲ ಅಂತ ಇಲ್ಲ. ಬೇಜಾರಾಗುತ್ತೆ. ಏನಕ್ಕಂದ್ರೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡೋದು ಜನಗೋಸ್ಕರನೇ. ಕೆಲವರು ಅದನ್ನು ಪೈರಸಿ ಮಾಡ್ತಾರೆ, ನಮಗೆ ತುಂಬ ಲಾಸ್ ಆಗುತ್ತೆ. ಮಾಡೋರು ಮಾಡಲಿ ಬಿಡಿ ಸರ್, ಅವ್ರ ಖುಷಿನ ಅವ್ರ ಹೊಟ್ಟೆ ಪಣ ಮಾಡಲಿ ಬಿಡಿ, ಸಿಕ್ಕಾಕೊಂಡ್ಬೇಡಿ ಅಂತ ಹೇಳ್ತಾರೆ. ಅಲ್ಲ, ಈಗ ಕೋಟಿಗಟ್ಟಲೆ ದುಡ್ಡು ಹಾಕಿ ಮಾಡಿರ್ತಾರೆ ಸಿನಿಮಾ. ಅವಾಗ ಈ ಪೈರಸಿ ಹಾಕಿದಾಗ ಕೋಟಿಗಟ್ಟಲೆ ದುಡ್ಡು ಹಾಕಿ ಮಾಡಿದ್ದಾಗ ಅವ್ರಿಗೆ ಬೇಜಾರಾಗಲ್ಲ? ಖಂಡಿತ ಬೇಜಾರಾಗುತ್ತೆ ಸರ್. ಈಗ ಮಾಡಬೇಡಿ ಅಂತ ನೀನು ನಿಲ್ಲಿಸ್ಬಿಡ್ತಾರ? ಅವ್ರು ಮಾಡೋದು ಕೆಲಸನ ಅವ್ರು ಮಾಡ್ತಾನೆ ಇರ್ತಾರೆ. ನಾವು ತಡೆಯೋದು ಪ್ರಯತ್ನ ಪಡ್ತಾನೆ ಇರ್ತೀವಿ ಸರ್. ಆದರೆ ನಮ್ಮ ಸಿನಿಮಾ ನಾವು ಹೆಂಗೆ ಸ್ವಲ್ಪ ಪೈರಸಿ ಮಾಡೋಕ್ಕಾಗುತ್ತೆ? ಸರ್, ಎಜುಕೇಶನ್ ಏನಿಲ್ಲ ಸರ್. ಜಸ್ಟ್ ಸೆಕೆಂಡ್ PUC ಪಾಸ್ ಸರ್. ಬೆಂಗಳೂರು ಸರ್, ಜೈನ್ ಕಾಲೇಜು ಬೆಂಗಳೂರು. ಕನ್ನಡ ಮೀಡಿಯಮ ಇಂಗ್ಲೀಷ್ ಮೀಡಿಯಂ ಸರ್. ಕನ್ನಡ ಏನು ಕಲ್ತ್ರಿ? ಕನ್ನಡ ಸ್ಕೂಲ್ವರೆಗೂ ಇತ್ತು ಸರ್. ಏನು ಸರ್ ಇದು ಪ್ರಶ್ನೆ? ಸ್ಪಷ್ಟವಾದ ಭಾಷೆ ಬರುತ್ತೆ ಸರ್. ಸ್ಪಷ್ಟವಾದ ಭಾಷೆ, ಒಂದು ದೃಢತೆ ಇದೆ. ಅದಕ್ಕೊಂದು ಅದರದ್ದೇ ಆದ ಎಜುಕೇಶನ್ ಇರಬೇಕು ಅನ್ಸುತ್ತೆ ಅಲ್ವಾ? ಹೌದು ಸರ್. ಕಾಲೇಜ್ಗೆ ಹೋದ್ಮೇಲೆ ಅಲ್ಲಿ ಸಬ್ಜೆಕ್ಟ್ ಇರಲಿಲ್ಲ, ಕನ್ನಡ ಸಬ್ಜೆಕ್ಟ್ ಇರಲಿಲ್ಲ. 10th ವರೆಗೂ ಕನ್ನಡ ಓದಲಿಲ್ಲ ಸರ್. ಒಳ್ಳೆ ಕತೆ. ಸರ್, ಸ್ಟೆಂಟ್ ಮಾಡಬೇಕಾದ್ರೆ ಕೈ ಫ್ರಾಕ್ಚರ್ ಆಗಿದ್ದಾಗ? ಇಲ್ಲ ಸರ್, ಇದು ಧಾರವಾಡಲ್ಲಿ ಒಂದು ಪ್ರೀ-ರಿಲೀಸ್ ಇವೆಂಟ್ ಮಾಡಿದ್ವಿ ನಾವು. ಸೊ ಅಲ್ಲಿ ಇರ್ತಾರಲ್ಲ ಸರ್ ಜನ, ಒಂದು ಸ್ವಲ್ಪ ಕೈ ಹಿಡಿದಾಗ ಸ್ವಲ್ಪ ರಿಸ್ಟಲ್ಲಿ ಸ್ವಲ್ಪ ನೋವು ಬಂದಿದೆ, ಅದಕ್ಕೆ ಇದನ್ನ ಹಾಕೊಂಡಿದ್ದೀನಿ ಸರ್. ಬೇರೇನಿಲ್ಲ.